ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಹಾಗೆಯೇ ಡಿ ಎಮ್ಮಲ್ಲೂ ಕೂಡ ನೀವು ಮೆಸೇಜ್ನ ಮಾಡ್ತಿದ್ರಿ, ಹಾಗೆಯೇ ಬೇರೆಯವರು ಮಾಡಿರ್ತಕ್ಕಂಥ ರೀಲ್ಸ್ಗಳನ್ನು ಕೂಡ ನನಗೆ ಶೇರ್ ಮಾಡಿ ಹೇಳ್ತಾಯಿದ್ರಿ. ನಿಮ್ಮ ವಿಡಿಯೋ ಫೇಕ್ ಇದೆ, ಹಾಗೆಯೇ ಬೇರೆಯವರೆಲ್ಲ ಹೇಳ್ತಿದ್ರು. ಫೇಕ್ ನ್ಯೂಸ್ಗೆ ಯಾರು ಒಳಗಾಗ್ಬಿಡ್ರಿ. ತುಂಬ ಜನ ಫೇಕ್ ನ್ಯೂಸ್ ಮಾಡ್ತಿದ್ದಾರೆ, ಲೈಕ್ಗೋಸ್ಕರ ಫಾಲೋಸ್ಕರ ಮಾಡ್ತಿದ್ದಾರೆ ಅಂತೇಳಿ. ಹಾಗಾಗಿ ಇದ್ರೊಳಗಡೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡೋದಕ್ಕೋಸ್ಕರನೇ ಬಂದಿದ್ದೀನಿ. ಅದು ವಿತ್ ನಿಮಗೆ ಪ್ರೂಫ್ ಜೊತೆಗೇ ತೊಗೊಂಬಂದಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಆರ್ಮಿ ಎಕ್ಸಾಮ್ ಒಳಗಡೆ ಯಾರೆಲ್ಲ ಫೇಲ್ ಆಗಿರಲ್ಲ, ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ ಆಗಿದ್ದಪ್ಪ ಅಂದರೆ ಇವಾಗಲೇ ಹೋಗಿಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಯಾವುದೇ ರೀತಿ ನಾನು ಹೊಸ ಅಪ್ಡೇಟ್ನ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಮೊದಲಾಗಿ ತಲುಪುತ್ತೆ. ಇವಾಗ ನೋಡೋಣ, ನಾನು ತೊಗೊಂಡಿರೋ ಪ್ರೂಫ್ ಏನಪ್ಪ ಅಂದರೆ ಅಗ್ನಿವೀರ್ ಎಕ್ಸಾಮ್ ಸೆಕೆಂಡ್ ಲಿಸ್ಟ್ ಒಳಗಡೆ ಯಾವೆಲ್ಲ ಯಾರೋಸ್ ಎಲ್ಲ ಸೆಲೆಕ್ಟ್ ಆಗಿದೆಯಲ್ಲ, ಅವೆಲ್ಲ ಯಾರದ್ದು ನಿಮಗೆ ಫಿಸಿಕಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಜಮ್ಮು ಕಾಶ್ಮೀರ್ ಇದೆ, ಲಕ್ನೋ, ಮುಂಬೈ, ಕೊಲ್ಲಾಪುರ್, ಈ ರೀತಿ ತುಂಬ ಅಂದರೆ ತುಂಬಾ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು, ಡೇಟ್ ಕೂಡ ನೋಡ್ತಾ ಇರ್ಬೋದು. 3 ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. 3 ಫೆಬ್ರವರಿಯಿಂದ ಇದೆ, ಮಾರ್ಚ್ ಒಳಗಡೆನೂ ಇದೆ. ನೀವು ಅದರೊಳಗಡೆ ನೋಡ್ತಾ ಇರ್ಬೋದು. ಜಲಂಧರ್ ಅಂತೇಳಿ, ಕೋಲ್ಕತ್ತಾ ಅಂತೇಳಿ, ಹಾಗೆಯೇ ಲಕ್ನೋ, ಹಾಗೆಯೇ ಪುಣೆ, ಹಾಗೆಯೇ ಜಬ್ಬಲ್ಪುರ್. ಈ ರೀತಿ ತುಂಬಾ ಆಲ್ರೆಡಿ ಬಿಟ್ಟಿದ್ದಾರೆ. ಹಾಗಾಗಿ ನಾನು ಯಾವುದೇ ರೀತಿ ಫೇಕ್ ವಿಡಿಯೋ ಮಾಡಿಲ್ಲ. ನನಗೆ 100% ಮಾಹಿತಿ ಸಿಕ್ಕ ಮೇಲೇ ವಿಡಿಯೋ ಮಾಡಿರೋದು. ಹಾಗೆಯೇ ತುಂಬ ಜನನು ತಪ್ಪು ಕೂಡ ತಿಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಬೆಂಗಳೂರು ಯಾರಾದ್ರದ್ದು ಬಿಟ್ಟಿದ್ದಾರೆ ಅಂತೇಳಿ ನಾನು ಯಾವುದೇ ರೀತಿ ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಬಿಡ್ತಾರೆ, ಬಿಡಬಹುದು, ಬಿಡೋ ಚಾನ್ಸಸ್ ಬಹಳ ಅಂದರೆ ಭಾಳ ಐತಿ. ಬಿಟ್ಟೇ ಬಿಡ್ತಾರೆ ಅಂತ ನಾನು ಹೇಳಿರೋದು. ಯಾವುದೇ ರೀತಿ ಬಿಟ್ಟಿದ್ದಾರೆ ಅಂತ ಹೇಳಿಲ್ಲ. ಸ್ವಲ್ಪ ಟೈಮ್ ಆಗುತ್ತೆ, ವೇಟ್ ಮಾಡಬೇಕು. ಬರೀ ನಮ್ಮ ಜಡ್ಡವರು ಅಷ್ಟಲ್ಲ, ಇನ್ನೂ ಒಂದಿಷ್ಟು ಜಡ್ಡವರು ಅವು ಕೂಡ ಪೆಂಡಿಂಗ್ ಐತಿ. ಇವು ನಿಮ್ಗೆ ಸ್ಕ್ರೀನ್ ಮೇಲೆ ಅಂತ ತೋರಿಸಿನಲ್ಲ, ಅಷ್ಟು ಜಡ್ಡರೋದು ಅಷ್ಟು ಯಾರಾಗಿರ್ಬೋದು ಆಲ್ರೆಡಿ ಸೆಕೆಂಡ್ ಎಕ್ಸಾಮ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಆದರೆ ನಮ್ಮದು ಇನ್ನೂ ಮಾಡಿಲ್ಲ, ಮಾಡ್ತಾರೆ. ಜನವರಿ 10ರವರೆಗೂ ನಮ್ಮದು ಟೈಮಿಂಗ್ ಐತಿ. ನಾವು ಕೇಳಿರೋ ಪ್ರಕಾರ ಜನವರಿ 10ರಿಂದ ಟೈಮಿಂಗ್ ಐತಿ. ಜನವರಿ 10 ಒಳಗಡೆ ನಮಗೆ ಬಿಡೋ ಚಾನ್ಸಸ್ ಐತಿ. ಆಮೇಲೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಈಗ ಅವ್ರಿಗೆ ಬಿಟ್ಟಿದ್ದಾರಪ್ಪ ಅಂದರೆ ನಮಗೂ ಬಿಟ್ಟೇ ಬಿಡ್ತಾರೆ. ಒಂದು ಯಾರೋಕ್ಕೆ ಬಿಟ್ಟು ಇನ್ನೊಂದು ಯಾರಕ್ಕೂ ಬಿಡದೇ ಇರೋ ಥರ ಮಾಡೋಂಗಿಲ್ಲ, ಬಿಟ್ಟೇ ಬಿಡ್ತಾರೆ. ಬಟ್ ವೇಟ್ ಮಾಡಬೇಕು. ಹಾಗೆಯೇ ನ್ಯೂಸ್ ಮಾತ್ರ ಪಕ್ಕ 100% ನ್ಯೂಸ್, ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ವೇ ಅಲ್ಲ. ಯಾಕಂದರೆ ನಾನು ಕೂಡ ತಿಳ್ಕೊಂಡು ಆಮೇಲೆ ಯಾರೆಲ್ಲ ವೀಡಿಯೋ ಮಾಡಿದ್ರಲ್ಲ, ಅವ್ರಿಗೆಲ್ಲರಿಗೂ ಕಾಲ್ ಮಾಡಿಬಿಟ್ಟಾಗಿತ್ತು. ಅವ್ರ ಹತ್ರ ಪಕ್ಕ ಮಾಹಿತಿ ತಿಳ್ಕೊಂಡೆ ನಾನು ನಿಮಗೆ ಹೇಳ್ತಾ ಇರೋದು. ಹಾಗೆಯೇ ನಾನು ಬೆಳಗಾವಿಯವ್ರಿಗೆ ಕೂಡ ಕಾಲ್ ಮಾಡಿದೆ. ಅವ್ರ ಹತ್ರ ಯಾವುದೇ ರೀತಿ 100% ಮಾಹಿತಿ ಇಲ್ಲ. ಅವರು ಕೂಡ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳಕ್ಕೆ ಬರೋಂಗಿಲ್ಲ. ನಾವು ವೇಟ್ ಮಾಡಬೇಕಾಗುತ್ತೆ ಜನವರಿ 10ರವರೆಗೂ. ಅವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ. ಆಮೇಲೆ ತುಂಬ ಜನ ಕೇಳ್ತಿದ್ರು, ಈಗ ಅಗ್ನಿವೀರ್ ನಮ್ಮದು ಫೈನಲ್ ಲಿಸ್ಟ್ ಒಳಗಡೆ ನಮ್ಮದು ಹೆಸರು ಬಂದಿಲ್ಲ, ಅವ್ರದ್ದು ಏನಾದರೂ ಅದರೊಳಗಡೆ ಬರೋ ಚಾನ್ಸಸ್ ಐತೆ ಅಂತೇಳಿ. ನಾನು ಬೇರೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಹಾಗೆಯೇ ಬೇರೆಯವರೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ರು. ಅದರೊಳಗಡೆ ಫೈನಲ್ ಲಿಸ್ಟ್ ಒಳಗಡೆ ಬಿಡೋ ಚಾನ್ಸಸ್ ಐತಿ ಅಂತ ಹೇಳಿದ್ರು. ಅದು ಯಾವುದೇ ರೀತಿ 100% ಮಾಹಿತಿ ಇಲ್ಲ. ಅದು ಕನ್ಫರ್ಮ್ ಚಾನ್ಸ್ ಇಲ್ಲ ಅನ್ಸುತ್ತಾ. ಒಂದು ವೇಳೆ ಹಂಗೇನಾದಪ್ಪ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಫೈನಲ್ ಲಿಸ್ಟ್ ಒಳಗಡೆ ಫೇಲ್ ಆದರೆ ಇದುವರೆಗಾದರೂ ಒಬ್ಬರದು ಕೂಡ ಆ ರೀತಿ ರಿಸಲ್ಟ್ ಬಂದಿಲ್ಲ. ನಾನು ಕೂಡ ಆದಷ್ಟು ಟ್ರೈ ಮಾಡ್ತೀನಿ. ಒಂದು ವೇಳೆ ಅದು ಈಗ ಬೇರೆ ರಾಜ್ಯದ ಯಾರ್ದೆಲ್ಲ ಇದು ಬಿಟ್ಟಿದ್ದಾರಲ್ಲ ರಿಸಲ್ಟ್, ಅವ್ರ ಹತ್ರ ಮಾಹಿತಿ ತಿಳ್ಕೊತೀನಿ. ಫೈನಲ್ ಲಿಸ್ಟ್ ಏನಾದರೂ ಫೈನಲ್ ಲಿಸ್ಟ್ ಒಳಗೆ ಫೇಲ್ ಆದ್ರದ್ದು ಏನಾದ್ರು ಬಿಟ್ಟಿದ್ದ ಬಂದರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ತುಂಬ ಜನನೇ ಕೇಳ್ತಾಯಿದ್ರು. ವುಮೆನ್ಸ್ದು ಕೂಡ ಕೇಳಿದ್ರು, ಗರ್ಲ್ಸ್ದು ಕೇಳ್ತಾಯಿದ್ರು. ಅವ್ರದ್ದು ಕೂಡ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅಂತೇಳಿ. ಅದ್ರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ನಾನು ನಿಮಗೆ ಅದನ್ನು ಮಾಹಿತಿ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗರ್ಲ್ಸ್ದನ್ನ ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮ್ಗೆ ಅಪ್ಲೋಡ್ನ ಮಾಡ್ತೀನಿ. ನಾನು ಆದಷ್ಟು ಅದನ್ನು ಟ್ರೈ ಮಾಡ್ತೀನಿ. ಯಾರು ಕೂಡ ಯಾವುದೇ ಒಂದು ವಿಡಿಯೋ ನೋಡಿಬಿಟ್ಟು ನಿಮ್ಮ ಯಾರು ಕೂಡ ಬೇರೊಬ್ಬರು ವಿಡಿಯೋ ನೋಡಿಬಿಟ್ಟು ಯಾರು ಕೂಡ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಲೇಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾನು ನಿಮಗೆ ಕಂಪ್ಲೀಟಾಗಿ 100% ಮಾಹಿತಿ ಇದನ್ನು ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವುದೇ ರೀತಿ ಫೇಕ್ ಯಾವುದೇ ರೀತಿ ನಿಮ್ಗೆ ಹಾಕೋದಿಲ್ಲ. ಹಾಗಾಗಿ ಯಾರು ಕೂಡ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ.
ಯಾವುದೇ ರೀತಿ ಅಪ್ಡೇಟ್ ಬಂದರೂ ಕೂಡ ನಿಮ್ಮನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಬೇರೆ ಬೇರೆ ವೀಡಿಯೋಸ್ಗಳು ನೋಡಿ. ಸೊ ಯಾರು ಕೂಡ ಟೆನ್ಷನ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸೊ ಯಾರು ಕೂಡ ನೋಡ್ಲಿಕ್ಕೆ ಹೋಗಲೇಬೇಡಿ. ಸೊ ನನಗೊಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ನಿಮ್ಮ ಕಂಪ್ಲೀಟಾಗಿ ಏನೇನು ನಡೀತಾ ಇರುತ್ತಲ್ಲ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಡೈಲಿ ಕೊಡ್ಕೊತ ಹೋಗ್ತಾ ಇರ್ತೀನಿ. ಹಾಗಾಗಿ ಸುಮ್ಮನೆ ನೀವು ಎಲ್ಲರದು ಫಾಲೋ ಮಾಡಿಕೊಂಡು ಸೊ ಅವ್ರು ಹೇಳೋದು ಕೇಳಿ ನಾನು ಹೇಳೋದು ಕೇಳಿ ನೀವು ಕನ್ಫ್ಯೂಸ್ ಆಗಿ ಸೊ ಯಾವ ರೀತಿ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿ ಮಾಹಿತಿ ಬಂದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.